ಹಾಯ್ ಫ್ರೆಂಡ್ಸ್, ನನ್ನೆಲ್ಲ ಕನ್ನಡಿಗರಿಗೆ ಈ ಕನ್ನಡಿಗ ಮಾಡುವಂಥ ನಮಸ್ಕಾರಗಳು. ಇವತ್ತು ನಾನು ಒಂದು ಐತಿಹಾಸಿಕ ಸ್ಥಳವಾದ ಮಣ್ಣೆಗೆ ಬಂದಿದ್ದೀನಿ. ಇದು ಗಂಗರ ರಾಜಧಾನಿಯಾಗಿತ್ತು. ಇವಾಗ ನಾನು ಇರುವಂಥ ಸ್ಥಳ ಬಂದು ಕಪಿಲೇಶ್ವರ ದೇವಸ್ಥಾನ. ಸುಮಾರು ಸಾವಿರಾರು ವರ್ಷಗಳಷ್ಟು ಹಳೆಯ ದೇವಸ್ಥಾನವಾಗಿದ್ದು ಇದು ಶಿಥಿಲಾವಸ್ಥೆಯನ್ನು ತಲುಪಿದೆ. ಒಳಗಡೆ ತೋರಿಸ್ತೀನಿ ಯಾವ ರೀತಿ ಆಗಿದೆ ಅಂತ ನೋಡೋಣ ಬನ್ನಿ. ಒಳಗಡೆ ಹೋಗೋಣ ಬನ್ನಿ. ಇದು ಗಂಗರು 6ನೇ ಶತಮಾನದಿಂದ 10ನೇ ಶತಮಾನದವರೆಗೆ ಆಳಿರುವಂತಹ ಸಂದರ್ಭದಲ್ಲಿ ಕಟ್ಟಿಸಿರುವಂತಹ ದೇವಸ್ಥಾನ. ನೋಡ್ತಾ ಇದ್ದೀರಾ ನೀವು ಎಷ್ಟು ಸುಂದರವಾಗಿ ಕಟ್ಟಿಸಿದ್ದಾರೆ ಅಂತ. ಎರಡೂ ಬದಿಯಲ್ಲಿ ನೋಡ್ತಾ ಇದ್ದೀರಾ ದ್ವಾರಪಾಲಕರನ್ನು ಕೆತ್ತಿದ್ದಾರೆ. ಸುಂದರವಾದ ಕೆತ್ತನೆಯನ್ನು ನೋಡ್ಬೋದು. ಹಾಗೆ ಇಲ್ಲಿ ಗಂಟೆಯನ್ನು ಸಹ ಕೆತ್ತಿದ್ದಾರೆ ಆ ಕಡೆ ಈ ಕಡೆ. ಸುಂದರವಾದ ಕೆತ್ತನೆಗಳನ್ನು ನಾವು ನೋಡ್ಬೋದಾಗಿದೆ. ಇಲ್ಲಿ ಗಂಗರು ಇಲ್ಲಿ ರಾಜಧಾನಿಯನ್ನಾಗಿ ಮಾಡಿಕೊಂಡು ಈ ಮಣ್ಣೆಯನ್ನು ಆಳಿದರು. ಒಂದು ಕಾಲದಲ್ಲಿ ವಿಜೃಂಭಿಸಿದ ಈ ದೇವಸ್ಥಾನ ಇವತ್ತು ಶಿಥಿಲಾವಸ್ಥೆಯನ್ನು ತಲುಪಿದೆ. ಹಾಗೆ ಇಲ್ಲಿ ಕುಡುಕರ ಒಂದು ನೆಲೆಯಾಗಿದೆ. ಇದರ ಬಗ್ಗೆ ಸರ್ಕಾರ ಗಮನ ಹರಿಸಬೇಕು ಅಂತ ಕೇಳ್ಕೊಳ್ತೀನಿ. ನೋಡ್ತಾ ಇದ್ದೀರಾ ಎಷ್ಟು ಗಲೀಜಾಗಿದೆ. ಇಲ್ಲಿ ಎಲ್ಲ ಗಿಡಗಳು ಬೆಳ್ಕೊಂಡು ಎಲ್ಲ ಒಂಥರ ಇದಾಗ್ಬಿಟ್ಟಿದೆ. ಪೊದೆಯ ರೀತಿ ಆಗಿದೆ. ಇಲ್ಲಿ ನೋಡ್ಬೋದು ಎಲ್ಲ ಬೀಳುವಂಥ ಸ್ಥಿತಿಗೆ ತಲುಪಿದೆ. ಇನ್ನೊಂದು ಸ್ವಲ್ಪ ವರ್ಷಗಳಲ್ಲಿ ಎಲ್ಲ ಬಿದ್ದೋಗುತ್ತೆ. ಅಷ್ಟರಲ್ಲಿ ಯಾರೆಲ್ಲ ನೋಡಿಲ್ಲ ಬಂದು ನೋಡ್ಕೊಂಡು ಹೋಗಬೇಕು. ಒಂದು ಸುಂದರವಾದ ದೇವಸ್ಥಾನವನ್ನು ಇದು ನೋಡ್ತಾ ಇದ್ದೀರಾ ನೀವು, ಇದು ಒಳಗಿನ ಭಾಗವಾಗಿದೆ. ಹೊರಗಿಂದ ಇದು ಕಿಟಕಿ ರೀತಿ ಕಾಣುತ್ತೆ. ಎರಡೂ ಕಡೆಯೂ ಕೂಡ ಇದೇ ರೀತಿ ಇದೆ. ಮತ್ತೊಂದು ದೇವಸ್ಥಾನವನ್ನು ನೋಡ್ಬೋದು ನಾವಿಲ್ಲಿ. ಇದು ಅಕ್ಕ ತಂಗಿಯರ ದೇವಸ್ಥಾನ ಅಂತ ಹೇಳ್ತಾರೆ. ಇಲ್ಲಿ ಸ್ಥಳೀಯರು ಹೇಳಿದ ಪ್ರಕಾರ ಇದು ಅಕ್ಕ ತಂಗಿಯರ ದೇವಸ್ಥಾನ. ಇದು ಕೂಡ ಇನ್ನೇನು ಶಿಥಿಲಾವಸ್ಥೆಯಲ್ಲಿ ತಲುಪಿದೆ. ಇನ್ನು ಸುಮಾರು ವರ್ಷಗಳಲ್ಲಿ ಬೀಳುವ ಎಲ್ಲ ಸಾಧ್ಯತೆಗಳು ಇದೆ. ನೋಡ್ತಾ ಇದ್ದೀರಾ ನೀವು, ಆಲೆ ಬಿರುಕ್ಬಿಟ್ಟಿದೆ. ನೋಡ್ಬೋದು ಎಷ್ಟು ಪುರಾತನ ದೇವಸ್ಥಾನ. ಇಲ್ಲಿ ಮುಂದ್ಗಡೆಯಿಂದ ನೋಡಿದ್ರೆ ಒಂದು ದೇವಸ್ಥಾನ ಇತ್ತು ಅಂತಲೇ ಕಾಣಲ್ಲ. ಎಲ್ಲ ಗಿಡಗಳು ಎಲ್ಲ ಬೆಳ್ಕೊಂಡಿದ್ದಾವೆ. ಒಂದು ಪೊದೆ ರೀತಿಯಾಗಿದೆ. ಇದು ಖಾಸಗಿ ಒಡೆತನದಲ್ಲಿ ಇರುವಂತಹ ಒಂದು ಹೊಲದ ಮಧ್ಯೆ ಇದೆ. ಇದು ಖಾಸಗೀಕರಣ ಆಗಿಬಿಟ್ಟಿದೆ ಮೋಸ್ಟ್ಲಿ. ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಹಾಗೆ ಇಲ್ಲಿನ ಸ್ಥಳೀಯರು ಸಹ ಇದನ್ನು ಉಳಿಸ್ಕೊಳ್ಳುವಂತಹ ಕೆಲಸವನ್ನು ಮಾಡ್ಬೋದು. ಸ್ವಲ್ಪ ಅಚ್ಚುಕಟ್ಟು ಮಾಡಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಹಾಗೆ ಇಲ್ಲಿನ ಯುವಕರು ಇದರ ಬಗ್ಗೆ ಗಮನ ಹರಿಸ್ಬೇಕು. ಹೊಸ ಹೊಸ ದೇವಸ್ಥಾನಗಳನ್ನು ಕಟ್ತಾ ಇದ್ದಾರೆ. ಆದರೆ ಇಷ್ಟೊಂದು ಪುರಾತನ ದೇವಸ್ಥಾನಗಳನ್ನು ಎಷ್ಟು ನಿರ್ಲಕ್ಷಿಸಿದ್ದಾರೆ ನೋಡಿ. ಒಳಗಡೆ ಹೋಗೋದಕ್ಕೂ ಕೂಡ ಭಯ ಆಗುತ್ತೆ. ಹಾಗೆ ಇಲ್ಲಿ ಜೇನು ಕಟ್ಟಿತ್ತು. ಅದರಿಂದ ಒಳಗಡೆ ಹೋಗೋಕ್ಕಾಗ್ತಾಯಿಲ್ಲ. ತುಂಬ ಭಯ ಆಗ್ತಿದೆ. ಅದರಿಂದ ಹೊರಗಡೆಯಿಂದನೇ ತೋರಿಸ್ತಾನೆ. ಹೊರಗಡೆಯಿಂದ ತುಂಬ ದೊಡ್ಡ ದೇವಸ್ಥಾನ ಅಂತ ಕಾಣ್ತದೆ. ಆದರೆ ಒಳಗಡೆ ಸ್ವಲ್ಪನೇ ಜಾಗ ಇದೆ. ನೋಡ್ಬೋದು ನೀವು.